ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ಕಬ್ಬಾಳ್ಗೆ ಹೋಗ್ತಾ ಇದ್ದೀವಿ. ಕಬ್ಬಾಳ್ ದೇವಸ್ಥಾನ. ಆ್ಯಕ್ಚುಲಿ ಅಲ್ಲಿ ರಾಜೇಶ್ ಅವ್ರ ಫ್ರೆಂಡ್ ಅವರು ಊಟ ಇಟ್ಕೊಂಡಿದ್ರು, ಊಟಕ್ಕೆ ಇನ್ವೈಟ್ ಮಾಡಿದರು. ಸೊ ನಾನ್ ವೆಜ್ ಊಟ. ಸೊ ತುಂಬ ದಿನ ಆಗಿತ್ತು ಕಬ್ಬಾಳ್ಗೆ ಹೋಗಿ, ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಚಿತ್ರಾನ್ನ ಅಡುಗೆ ಏನು ತಿಂದಾಗ ಅದ್ದೂರಿಯಾಗಿ ರೆಡಿಯಾಗೋ ನನ್ನ ಮಗ. ಆ್ಯಕ್ಚುಲಿ ನಾವು ಬೇಗ ಅರ್ಲಿ ಮಾರ್ನಿಂಗ್ ಹೋಗಿದ್ದು. ನಾವು ಬ್ರೇಕ್ಫಾಸ್ಟ್ ಏನು ಮನೇಲಿ ಮಾಡಿರಲಿಲ್ಲ. ಸೊ ಬಿಡ್ದಿಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತು ಯಾಕಂದರೆ ನಾವು ರಿಟರ್ನ್ ಬರಬೇಕಾಗಿತ್ತು. ಅವ್ರು ರಿಟರ್ನ್ ಬಂದು ಡ್ಯೂಟಿಗೆ ಹೋಗಬೇಕಾಗಿತ್ತು. ನಮಗೆ ಇಲ್ಲಿಂದ ಹೋಗೋದಕ್ಕೇ 2 ಅವರ್ಸ್ ಬೇಕು ನಮಗೆ ಕಬ್ಬಾಳ್ಗೆ ಹೋಗೋದಕ್ಕೆ. ಸೊ ಬೇಗ ಬೇಗ ಹೋಗೋಣ ಅಂತ ಹೊರಟು ಅಂದಾಗ ಬಿಡ್ದಿವಿ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೆದರು ಅಷ್ಟೇ. ಸ್ಟಾರ್ಟಿಂಗ್ ಮಾತ್ರ ಸಾಕೋದಾಗಿತ್ತು, ಆಮೇಲೆ ನಾವು ಬಿಸಿಲು ಬಂತು. ನೋಡಿ ನಾವು ಬಂದು ರೀಚ್ ಆಗಿದ್ದೀವಿ ಕಬ್ಬಾಳ್ಗೆ. ಇದೇ ಕಬ್ಬಾಳ್ ಬೆಟ್ಟ ಅಂತ, ಇದು ಕಬ್ಬಾಳ್ ಬೆಟ್ಟ ಅಂತ ಹೇಳಿದ್ರು. ಬಟ್ ಏನಂದರೆ ನಮಗೆ ಗೊತ್ತಾಗಿಲ್ಲ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ಲೆಫ್ಟಲ್ಲಿ ಹೋಗಬೇಕಾಗಿತ್ತು. ಲೆಫ್ಟಲ್ಲಿ ಹೋದರೆ ನಮಗೆ ಡೈರೆಕ್ಟು ಟೆಂಪಲ್ ಸಿಗುತ್ತೆ. ಬಟ್ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಈ ಸೈಡ್ ರೈಟ್ ಸೈಡ್ ಹೋದ್ವಿ. ರೈಟ್ ಸೈಡ್ ಹೋಗಿರೋದ್ರಿಂದ ಅದು ಬ್ಯಾಕ್ ಸೈಡ್ ಬರುತ್ತೆ, ಟೆಂಪಲ್ ಬ್ಯಾಕ್ ಸೈಡು. ನಮ್ಗೆ ಗೊತ್ತಿಲ್ಲ. ಬಟ್ ಹೊರಟ್ವಿ. ನೋಡಿ ಸಾಹಸ ಮಾಡಿ ನಾವೀಗ ಒಳಗಡೆ ಹೋಗ್ತೀವಿ. ಇಲ್ಲಿ ಒಂದು ಶಾಪ್ ಇತ್ತು. ಈ ಕಡೆನೂ ಓಡಾಡ್ತಾರಂತೆ, ಬಟ್ ಜಾಸ್ತಿ ಓಡಾಡಲ್ಲ. ಬಟ್ ಗೊತ್ತಿಲ್ಲ, ಈಗ ಬೈಕೆಲ್ಲ ನಿಲ್ಲಿಸಿ ಬಟ್ ನಿಯರ್ ಆಗುತ್ತೆ ಅಂತ ಅಂದವರು ಈ ಕಡೆ ಸೈಡ್ ಹೋಗ್ತಾರೆ. ಸೊ ಅಲ್ಲೇ ಒಂದು ಅಂಗಡಿ ಇತ್ತು. ಸೊ ಅಲ್ಲಿ ನಾವು ಕರ್ಪೂರ ತೊಗೋತಾ ಇದ್ವಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಫಸ್ಟ್ ಕರ್ಪೂರ ತೊಗೊಂಡು ಕರ್ಪೂರ ಹಚ್ಚಿನೇ ನಾವು ಹೋಗೋದು. ಸೊ ಕರ್ಪೂರ ತೊಗೋತಾ ಇದ್ದೀವಿ. ನೋಡಿ ಇದು ಈ ಥರ ಇದೆ. ಸ್ಟಿಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾನು ಒಂದು ಸಲ ಬಂದಾಗ ಒಂದು 2 ಟೈಮ್ಸ್ ಏನೋ ಬಂದಿದ್ದೀನಿ. ಬಟ್ ತುಂಬ ಚಿಕ್ಕವಳಾಗಿದ್ದಾಗ ಒಂದು ಸಲ ಬಂದಿದ್ದೆ. ಆಮೇಲೆ ರಾಜೇಶ್ ಅವ್ರ ಜೊತೆನೇ ಬಂದಿದ್ದೆ. ಬಟ್ ಆವಾಗ ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ, ನಾರ್ಮಲ್ ಟೆಂಪಲ್ ಇತ್ತು. ಬಟ್ ಇವಾಗ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ನೋಡಿ ಇವಾಗ ಅಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲೊಂದು ಗೇಟ್ ಇರುತ್ತೆ, ಗೇಟ್ನ ಜಂಪ್ ಮಾಡಿ ನಾವು ಬಂದಿದ್ದು ಟೆಂಪಲ್ಗೆ. ಸೊ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಬನ್ನಿ ದೇವ್ರ ದರ್ಶನ ಮಾಡೋಣ. ನೋಡಿದ್ರಲ್ಲ, ದೇವ್ರ ದರ್ಶನ ಆಯಿತು ನಿಮಗೂ ಅಂತ ಅಂದ್ಕೋತೀನಿ. ಬಟ್ ವೀಡಿಯೋ ಮಾಡೋವಾಗಿಲ್ಲ, ಫೋಟೋ ತೆಗಿಯೋವಾಗಿಲ್ಲ ಅಂತಿದ್ರು. ಬಟ್ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿದೆಯಲ್ಲ, ಇದು ಮೇಯ್ನ್ ಟೆಂಪಲ್, ಮೇಯ್ನ್ ದೇವರು, ಮೂಲ ವಿಗ್ರಹ ಅಂತಾರಲ್ಲ ಅದು. ಆ್ಯಕ್ಚುಲಿ ಇದಕ್ಕೆ ಫಸ್ಟೆಲ್ಲ ಪೂಜೆ ನಡೀತಾ ಇದ್ದಿದ್ದಂತೆ. ಇವಾಗ ಹೊಸ ವಿಗ್ರಹ ಮಾಡಿದ್ದಾರೆ ಅಟ್ ಪ್ರೆಸೆಂಟು, ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ಅಲ್ಲೇ ದೇವಸ್ಥಾನದಲ್ಲಿ ಒಂದು ಪ್ಲೇಸಲ್ಲಿ ಇಟ್ಟಿದ್ದಾರೆ. ನೋಡಿ ಇದೆ ಮೂಲ ವಿಗ್ರಹ. ಇವಾಗ ಹಾಗೆ ನಾವು ದರ್ಶನ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಇಲ್ಲಿ ಒಂದು ಬಸಪ್ಪಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ವೀಡಿಯೋ ಮಾಡಿಲ್ಲ. ನೋಡಿ ಇವಾಗ ನಾವು ಮೇಯ್ನ್ ಎಂಟ್ರೆನ್ಸಿಂದ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಸೊ ಇದೇನೆ ನಾವು ಬಂದರೆ ಟೆಂಪಲ್ಗೆ ಎಂಟ್ರೆನ್ಸ್. ಇವಾಗ ತೋರಿಸ್ತೀನಿ ರೀ. ಇಲ್ಲೆಲ್ಲ ಬರ್ತಾ ಇದ್ದಾರಲ್ಲ, ಇಲ್ಲೇ ಎಂಟ್ರೆನ್ಸ್ ಇರೋದು ಮುಂದ್ಗಡೆ. ಸೊ ಹಾಗೆ ನೀವೇನಾದರೂ ಟೆಂಪಲ್ಗೆ ಹೋದಾಗ ಫ್ಲವರ್ಸ್, ಹೂವುಗಳಾಗಿರ್ಬೋದು, ಕರ್ಪೂರ ಏನು ಬೇಕು ನೀವು ಇಲ್ಲೇ ಸಿಗುತ್ತೆ. ಏನು ನಮ್ಮ ಊರಿಂದಲೇ ತೊಗೊಂಡೋಗ್ಬೇಕು ಅಂತ ಏನಿಲ್ಲ, ಪ್ರತಿ ಒಂದೂ ಸಿಗುತ್ತೆ ಇಲ್ಲಿ. ನಿಮ್ಗೆ ಏನು ಬೇಕು ಎಲ್ಲ ಸಹ ಇಲ್ಲಿ ಸಿಗುತ್ತೆ. ಮಕ್ಳುಗಳಿಗೆ ಟಾಯ್ಸ್ ಆಗಿರ್ಬೋದು, ಹಾರಗಳಾಗಿರ್ಬೋದು, ಸ್ಯಾರಿ ಮತ್ತು
ನೀವೇನೋ ಅರ್ಸ್ಕೊಂಡಿದ್ರೆ ಸ್ಯಾರಿ ಕೊಡ್ತೀನಿ ಅಂತ ಅರ್ಸ್ಕೊಂಡಿದ್ರೆ ಸ್ಯಾರಿ ಎಲ್ಲ ಸಿಗುತ್ತೆ. ಮತ್ತು ನಿಮಗೆ ಈ ಥರ ಮಸಾಲೆ ಐಟಮ್ಸು ಪ್ರತಿಯೊಂದು ಇದೆ. ನಿಂಬೆಹಣ್ಣು ಹಾರಗಳು ಎಲ್ಲ ಸಿಗುತ್ತೆ. ನೀವೇನು ಬೇಕಾದ್ರೂ ಇಲ್ಲೇ ಶಾಪ್ ಮಾಡಿ ದೇವ್ರಿಗೆ ತೊಗೊಂಡೋಗ್ಬೋದು ಏನಾದರೂ ಹರಸ್ಕೊಂಡಿದ್ರೆ. ಬಟ್ ಏನಂದರೆ ದೇವಸ್ಥಾನ ಸ್ಟಿಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫುಲ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅಲ್ಲೆಲ್ಲ ಇನ್ನು ಸ್ವಲ್ಪ ನೀಟಿಲ್ಲ, ಅಂದರೆ ಕೆಲಸ ನಡೀತಾ ಇದೆಯಲ್ಲ, ಸ್ವಲ್ಪ ನೀಟಿಲ್ಲ ಅಷ್ಟೇ. ಬಟ್ ಹೋಗಿ ಬನ್ನಿ, ತುಂಬ ಪವರ್ಫುಲ್ ದೇವರಿದು. ತುಂಬ ನಂಬ್ತಾರೆ ಜನ, ನಾವು ಕೂಡ ನಂಬ್ತೀವಿ. ಬಟ್ ನಾವು ಎನಿ ಟೈಮ್ ರಶ್ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈವನ್ ಟ್ಯೂಸ್ಡೇ, ಸಂಡೇ ಅಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ನಾರ್ಮಲ್ ಡೇಸಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬನ್ನಿ, ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಈ ಥರ ರಶಲ್ಲಿ ಹೋದರೆ ನಿಜ ಕ್ರೌಡ್ ಇರುತ್ತೆ, ಪೂಜೆ ಎಲ್ಲ ಮಾಡ್ಸೋಕ್ಕೆ ಆಗಲ್ಲ. ನಾರ್ಮಲ್ ಡೇಸಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಆ್ಯಂಡ್ ಇಲ್ಲಿ ಬಂದು ಮೇಯ್ನು ಕರ್ಪೂರ ಹಚ್ಚೋರು ಕರ್ಪೂರ ಹಚ್ತಾರೆ. ಮತ್ತು ನಾನಿದು ದಾಳಿಂಬೆ ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು, ಆ ತಾಯಿಗೆ ಇಷ್ಟ ಅಂತೆ ದಾಳಿಂಬೆ. ಅಲ್ಲಿ ತೊಗೊಂಡೋಗಿ ಆ ದಾಳಿಂಬೆ ಅಲ್ಲಿ ಹೊಡಿತಾರಲ್ಲಿ, ಇಲ್ಲಾಂದರೆ ಅಲ್ಲಿ ಇಟ್ಬಿಟ್ಟು ಬರ್ತಾರೆ. ಸೊ ತೊಗೊಂಡು ನೀವು ಕೊಡೋಂಗಿದ್ರೆ ಕೊಟ್ಬಿಟ್ಟು ಬರ್ಬೋದು. ಹಾಗೆ ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಹಾಲ್ಗೆ ಹೋದ್ವಿ. ಫಂಕ್ಷನ್ ಹಾಲ್ಗೆ ಹೋದಾಗ ಅಲ್ಲಿ ಫಂಕ್ಷನ್ ಹಾಲಲ್ಲಿ ಏನು ಸಿಂಪಲಾಗಿ ಮಾಡಿದ್ರು, ಅವರನ್ನು ಜಾಸ್ತಿ ಜನ ಕರೆದಿರಲಿಲ್ಲ. ಬಟ್ ಅವ್ರು ನಮಗೆ ಸ್ವಲ್ಪ ಕ್ಲೋಸು, ಸೊ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ಸೊ ನಾವು ಮನೇಲಿರೋರೆಲ್ಲ ಹೋಗಿದ್ವಿ. ಅಲ್ಲಿ ಏನು ಮಾಡಿದ್ದಾರೆ ನೋಡಿ, ಈ ಥರ ನಾನ್ ವೆಜ್ಜು ಫುಲ್ಲು ಸಖತ್ತಾಗಿತ್ತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಅಂದೆ ಯಾರು ಭಟ್ರು ಅಂತೆಲ್ಲ ಕೇಳ್ಕೊಂಡ್ವಿ. ನೆಕ್ಸ್ಟ್ ಏನಾದ್ರು ಫಂಕ್ಷನ್ ಆದರೆ ಅವ್ರನ್ನೇ ಕರೆಸೋದು. ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ಮಟನ್ ಫ್ರೈ, ಚಿಕನ್, ಕಬಾಬ್, ಎವ್ರಿಥಿಂಗ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನನಗೆ ಅಲ್ಲಿ ಏನು ಫಂಕ್ಷನ್ ಅಂದರೆ, ಸುಮ್ಮನೆ ಏನಾದ್ರು ಅಂದ್ಕೊಂಡಿರ್ತಾರೆ, ಈ ಥರ ಕೆಲಸ ಆದರೆ ಈ ಥರ ನಾನು ಮರಿ ಹೊಡಿತೀನಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಅವ್ರಿಗೆ ಆ ಕೆಲಸ ಆಗಿರುತ್ತೆ. ಸೊ ಒಂದು ದೇವ್ರ ಸೇವೆ ಅಂತ ಇಟ್ಕೊಂಡಿರ್ತಾರೆ. ಅದೇ ಫಂಕ್ಷನ್ ಇಲ್ಲಿ. ನಾನು ಏನೇನು ಮಾಡಿದ್ದಾರೆ ವೀಡಿಯೋ ಮಾಡ್ಕೊಂಬ ಅಂತ ಪ್ರದೀನ್ ಕಳಿಸಿದ್ದೆ. ಸೊ ಅವ್ನು ವೀಡಿಯೋ ಮಾಡ್ಕೊಂಬಂದಿದ್ದಾನೆ. ನೆಕ್ಸ್ಟ್ ಏನಂದರೆ ಕಬ್ಬಾಳಲ್ಲಿ ಮೇನ್ ಇನ್ನೊಂದಂದರೆ ಬೆಟ್ಟ. ನಾನು ಹೋಗಿಲ್ಲ ಬೆಟ್ಟಗೆ. ಕಬ್ಬಾಳು ಬೆಟ್ಟ ತುಂಬಾ ಚೆನ್ನಾಗಿದೆಯಂತೆ, ಎಲ್ಲ ಹತ್ಕೊಂಡು ಹೋಗ್ತಾರಂತೆ. ಈಗ ಏನಾದರೂ ನಾನು ಆದರೆ ಕೆಲಸ ಕಬ್ಬಾಳು ಬೆಟ್ಟ ಹತ್ಕೊಂಡು ಬಂದು ನಾನು ನಿನ್ನ ದರ್ಶನ ಮಾಡ್ತೀನಿ ಅಂತ ಹೇಳಿರ್ತಾರೆ. ಸೊ ಅಂಥವರೆಲ್ಲ ಹತ್ಕೊಂಡು ಹೋಗ್ತಾರೆ. ನನ್ನ ಹಸ್ಬೆಂಡು ಅಷ್ಟೇ ತುಂಬ ಸಲ ಹೋಗಿದ್ದಾರಂತೆ, ಬಟ್ ನಾನು ಹೋಗಿಲ್ಲ. ಅದು ಬೆಟ್ಟ ಫುಲ್ಲು ಸ್ಟೆಪ್ಸ್ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ಸ್ಟೆಪ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಂತೆ. ನೋಡೋಣ ಇನ್ ಫ್ಯೂಚರ್ ಹೋದರೆ ಒಂದು ಸಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ನಾವು ಫಂಕ್ಷನ್ ಹಾಲಲ್ಲಿ ಇದ್ದೀವಿ. ಆಮೇಲಿಂದ ನಾನು ನನ್ನ ಮಕ್ಕಳು ಎಲ್ಲ ಫಂಕ್ಷನಲ್ಲಿ ರೂಮ್ ಮಾಡಿದರು. ಈ ಮನೆ ವಾಶ್ರೂಮ್ ಸದ್ವಿಕ್ ವಾಶ್ರೂಮ್ ಹೋಗಬೇಕು ಅಂದರೆ ಸೊ ಮೇಲ್ಗಡೆ ಬಂದಿದ್ವಿ. ಸೊ ಅಲ್ಲೇ ಒಂದಷ್ಟು ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ನೋಡಿದೆ ಹುಡುಗಿ ಫಂಕ್ಷನ್ ಮಾಡಿದ್ದಾರಲ್ಲ, ಚೈತ್ರ ಮತ್ತು ಅಪ್ಸರ್ ಅಂತ, ಅವ್ರ ಮಗಳು ತುಂಬ ಒಳ್ಳೆ ಹುಡುಗಿ. ಈವನ್ ಅಲ್ಲಿ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ಅವ್ರ ಜೊತೆ ಹೋಗ್ದೇ ಇಮಾನಿ ಮತ್ತು ಸದ್ವಿಕ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು ಆ್ಯಂಡ್ ಆಟ ಆಡ್ತಾಯಿದ್ಲು. ನೆಕ್ಸ್ಟು ನಾವು ಇವಾಗ ಊಟದ ಹಾಲಿಗೆ ಬಂದಿದ್ದೀವಿ, ಡೈನಿಂಗ್ ಹಾಲ್ಗೆ. ನೋಡಿ ಊಟಕ್ಕೆಲ್ಲ ಕೂತಿದ್ದೀವಿ, ಊಟ ಮಾಡ್ತಾಯಿದ್ದೀವಿ. ಊಟ ಮಾತ್ರ ನಿಜ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅವರು ಅಷ್ಟೇ ಹಾಗೆ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಚೈತ್ರ ಆಗಿರ್ಬೋದು, ತುಂಬ ಅಕ್ಕ ಅದು ಬೇಕಾ ಇದು ಬೇಕಾ ಅಂತ ಕೇಳ್ಕೊಂಡು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನೆಕ್ಸ್ಟ್ ಊಟ ಎಲ್ಲ ಮಾಡಿ ಅವ್ರಿಗೆ ವಿಶ್ ಮಾಡಿ ನಾವು ಹೊರಟ್ವಿ. ನಾವು ಹೋಗ್ತಾ ಇದ್ದೀವಿ. ನೋಡಿ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ರಾಜೇಶ್ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು. ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬನ್ನಿ ಹೋಗೋಣ. ಎಲ್ಲ ತಗೋತಾಗಿ ಇದೇ ಅವ್ರ ಊರು. ತುಂಬ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಯಿತು. ಅವ್ರು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ರು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂಗೆ ಈ ಥರ ಎಲ್ಲ ತುಂಬ ಇಷ್ಟ. ನಂಗೆ ಎಷ್ಟು ಇಷ್ಟ ಆಯಿತು ಅಂದರೆ ಸಖತ್ ಇಷ್ಟ ಆಯಿತು. ಮತ್ತು ಅವ್ರು ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಏನಕ್ಕೆ ಖಾಲಿ ಲೋಟ ಇಟ್ಕೊಂಡಿದ್ದೆ? ಕಾಣಿಸಲ್ಲ ಅಲ್ಲೇ.
ಇವಾಗ ಏನೇನು ಹೇಳು. ಏನು ಹೇಳಿ, ಎಳ್ನೀರು ಕುಡಿಯೋಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಎಳ್ನೀರು ಕೀಳಕತ್ತಿದ್ದಾರೆ. ಅದು ತೋಟ ಅಲ್ವಾ, ತೋಟದ ಮನೆ ಅಲ್ವಾ, ಅಲ್ಲೇ ಎಳ್ನೀರಿತ್ತು, ತೆಂಗಿನ ಗಿಡ ಇತ್ತು. ಅವ್ರು ಎಳ್ನೀರೆಲ್ಲ ಕೊಟ್ಟರು, ಸಖತ್ತಾಗಿತ್ತು. ಆ್ಯಂಡ್ ತುಂಬ ಅಂದರೆ ಏನಂದರೆ ಅಲ್ಲೆಲ್ಲ ಬೆಳೆದಿರ್ತಾರೆ ತೋಟದಲ್ಲಲ್ವಾ. ಸೊಪ್ಪುಗಳು ಕೊಟ್ಟರು ನಮಗೆ, ನುಗ್ಗೆ ಸೊಪ್ಪು ಕೊಟ್ಟರು, ನುಗ್ಗೆಕಾಯಿ ಕೊಟ್ಟರು, ಸೀಬೆಕಾಯಿ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಅಲ್ಲೇ ಕಿತ್ಕೊಟ್ರು. ಅವ್ರು ಏನು ಬೇಡ ಬೇಡ ಅಂದ್ರೂ ತೊಗೊಂಡೋಗಿ ನಿಮಗೆ ಅಲ್ಲೆಲ್ಲ ನಿಮ್ಗೆ ಇಷ್ಟೊಂದು ಪ್ಯೂರಾಗಿರೋದು ಸಿಗೋಲ್ಲ, ಚೆನ್ನಾಗಿರುತ್ತೆ, ಇದೆಲ್ಲ ನಾಟಿ ತೊಗೊಂಡೋಗಿ ಅಂತ ಹೇಳ್ತಾಯಿದ್ರು. ಸೊ ನೋಡಿ, ಅಲ್ಲಿ ವೀಳ್ಯದೆಲೆನೂ ಎಲ್ಲ ಫುಲ್ಲು ವೀಳ್ಯದೆಲೆ ಎಲ್ಲ ಕೊಟ್ಟರು. ಆ್ಯಕ್ಚುಲಿ ನಾನು ಲಕ್ಷ್ಮೀ ಪೂಜೆಗೆಲ್ಲ ಅದನ್ನೇ ಯೂಸ್ ಮಾಡಿದೆ, ಕಳ್ಸೋಕ್ಕೆಲ್ಲ ಅದನ್ನೇ ಹಾಕಿದೆ. ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಎಲೆ. ಬಟ್ ಹಳ್ಳಿ ಜನ ಅಂತ ಹೇಳ್ಬಾರ್ದು, ತುಂಬ ಫ್ರೆಂಡ್ಲಿ, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ, ಊಟ ಮಾಡಿ ಅಂದರೆ ನಾವೇನು ಊಟ ಮಾಡಲಿಲ್ಲ. ಜಸ್ಟ್ ಎಲ್ಲ ಕೊಟ್ಟರು, ಈಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಆರವಳ್ಳಿ ರೋಡಲ್ಲಿ ಹೋಗ್ತಾ ಇದ್ವಿ. ಹಾಗೆ ಟಿಶ್ಯೂ ಫ್ಯಾಕ್ಟ್ರಿ ನೆನಪಾಯಿತು. ನಾವು ಅಲ್ಲಿಗೆ ಹೋದಾಗೆಲ್ಲ ಅವ್ರ ಫ್ರೆಂಡ್ ಹೇಳ್ತಾ ಇರ್ತಾರೆ, ಬನ್ನಿ ಟಿಶ್ಯೂ ತೊಗೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಸಲನೂ ನಾವು ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅಲ್ಲಿ ಹೋಗಿ ಟಿಶ್ಯೂ ತೊಗೊಂಡ್ವಿ. ಮನೆಗೆ ಸ್ವಲ್ಪ ಟಿಶ್ಯೂ ಕಡಿಮೆ ಖಾಲಿ ಆಗಿತ್ತು. ಸೊ ಟಿಶ್ಯೂ ಈಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.